ವೆಲ್ಕಮ್ ಬ್ಯಾಕ್. ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೇನೆ ಮೈತ್ರಿಯಲ್ಲಿ ಅಪಸ್ವರ ಕೇಳಿಬರ್ತಾ ಇದೆ. ಜೆಡಿಎಸ್ ನಾಯಕರು ಕೆಲವು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ಇರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಮಗಳೂರು, ಹಾಸನ ಇಲ್ಲೆಲ್ಲ ಮೈತ್ರಿಯಲ್ಲಿ ಅಪಸ್ವರ ಕೇಳಿಬಂದಿದೆ. ಬಿಜೆಪಿ ಬೆಂಬಲದ ಬಗ್ಗೆ ತಟಸ್ಥವಾಗಿರಿ ಅಂತ ಕರೆ ಕೊಡಲಾಗಿದೆ. ದಾವಣಗೆರೆ ಜೆಡಿಎಸ್ ಕಾರ್ಯಕರ್ತರಿಗೆ ಜೆಡಿಎಸ್ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಈ ರೀತಿ ಕರೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅಂತ ಜೆಡಿಎಸ್ ಪಾಳೆಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಮೋದಿ 2 ಬಾರಿ ರಾಜ್ಯಕ್ಕೆ ಆಗಮಿಸಿದ್ರು ಕೂಡ ಮೈತ್ರಿ ಧರ್ಮವನ್ನು ರಾಜ್ಯದಲ್ಲಿ ಸರಿಯಾಗಿ ಪಾಲನೆ ಮಾಡದೇ ಇದ್ದರೆ ನಾವು ಇಲ್ಲಿ ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಕಾದು ನೋಡುವ ತಂತ್ರಕ್ಕೆ ಶರಣಾಗ್ತೇವೆ. ಆಂಧ್ರದಲ್ಲಿ ಮಾನ್ಯ ಪ್ರಧಾನಿಗಳು ಪಕ್ಷದ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಚಂದ್ರಬಾಬು ನಾಯ್ಡುನ ಕರೆದಿದ್ದಾರೆ. ಅವನು ಫಿಲಿಂ ಆ್ಯಕ್ಟ್ರ್ ಪವನ್ ಕಲ್ಯಾಣ್ ಭಾಗವಹಿಸಿದ್ದಾರೆ. ಯಾಕೆ ಇಲ್ಲಿ 2 ಕಾರ್ಯಕ್ರಮ ಮಾಡಿದಾಗ ನಮ್ಮ ನಾಯಕರು ನೆನಪು ಆಗಲಿಲ್ವೇ ಬಿ ಜೆ ಪಿಯವ್ರಿಗೆ? ಮಾಜಿ ಪ್ರಧಾನಿಗಳನ್ನ, ಮುಖ್ಯಮಂತ್ರಿ ಆದಂಥ ನಮ್ಮ ನಾಯಕರು ಅಧ್ಯಕ್ಷರು ಕುಮಾರಸ್ವಾಮಿ ಅವ್ರನ್ನ ಇದು ನಮಗೆ ನಮ್ಮ ಪಕ್ಷಕ್ಕೆ ಮಾಡಿದ ಅವಮಾನ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಈ ಬಾರಿಯೂ ಪೈಪೋಟಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ವಿಜಯ್ ಜೋನಳ್ಳಿ ನೇರ ಸಂಪರ್ಕದಲ್ಲಿ. ವಿಜಯ್, ಏನಿದೆ ಅಪ್ಡೇಟ್ ಈ ಬಗ್ಗೆ? ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಿಂದ ಒಂದು ರೀತಿಯಲ್ಲಿ ಗೊಂದಲ ಏರ್ಪಾಟಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಲ್ಲ ಮೊನ್ನೆ ಸೋಮವಾರ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮೈತ್ರಿ ವಿಚಾರ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ, ಅದರಲ್ಲಿ ಕೋಲಾರ ಬಿಟ್ಟು ಕೊಡದೇ ಇರೋದಕ್ಕೆ ಬಿಜೆಪಿ ಹಿನ್ನೆಲೆಯಲ್ಲಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದಾದ ಬೆನ್ನಲ್ಲೇ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಯಾವುದೂ ಕೂಡ ಅಸಮಾಧಾನ ಇಲ್ಲ, ಎಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು ಅಂತ ಕರೆಯನ್ನು ಕೊಟ್ಟರು. ಅದಾದ ಬಳಿಕವೂ ಕೂಡ ಈಗ ಮಾಜಿ ಶಾಸಕ ಶಿವಶಂಕರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಅಚ್ಚರಿಯ ಜೊತೆಗೆ ಒಂದಷ್ಟು ಚರ್ಚೆಗಳನ್ನು ಹುಟ್ಟಾಕಿರುವಂಥದ್ದು. ಆ ಭಾಗದ ಕ್ಷೇತ್ರದಲ್ಲಿ ಏನು ದಾವಣಗೆರೆ ಭಾಗದ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸುಮ್ಮನೆ ಇರಬೇಕು, ಜೆಡಿಎಸ್ನ ಮುಖಂಡರು ಕಾರ್ಯಕರ್ತರು ಅಂತ ತಟಸ್ಥವಾಗಿರ್ಬೇಕಂತ ಹೇಳುವ ಮೂಲಕ ಹೊಸ ಒಂದು ಅನುಮಾನದ ರೀತಿಯಲ್ಲಿ ಕೂಡ ಒಂದು ಚರ್ಚೆ ಹುಟ್ಟಾಕಿರುವಂಥದ್ದು. ಅಂದರೆ ಇನ್ನೂ ಕೂಡ ಈ ಒಂದು ಸಮಸ್ಯೆ ಇರ್ಬೋದು ಅಥವಾ ಈ ಸಂಬಂಧಪಟ್ಟಂತ ಅಸಮಾಧಾನ ಇನ್ನೂ ಬಗೆಹರಿದಿಲ್ವಾ ಅನ್ನುವಂಥದ್ದು ಒಂದು ಕುತೂಹಲ ವಿಚಾರ ಇರುವಂಥದ್ದು. ನೋಡಬೇಕು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತೆ ಅಥವಾ ಇದನ್ನ ಬಗೆಹರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅಂತ ಅನೇಕ ಭಾಗಗಳಲ್ಲಿ ಜೆಡಿಎಸ್ ಶಾಸಕರು ಧ್ವನಿ ಎತ್ತಿದ್ದಾರೆ. ಕೋಲಾರ, ಚಿಕ್ಕಮಗಳೂರು, ಹಾಸನ, ದಾವಣಗೆರೆ ಇಲ್ಲೆಲ್ಲ ಜೆಡಿಎಸ್ ಪಾಳೆಯದಲ್ಲಿ ಸಾಕಷ್ಟು ಆಕ್ರೋಶ ಭುಗಿಲೆದ್ದಿದೆ. ಅದನ್ನು ಹೇಗೆ ನಾಯಕರು ಶಮನ ಮಾಡ್ತಾರೆ ಅನ್ನೋದನ್ನ ಕಾದು